ನಮಸ್ಕಾರ ಚಕ್ರವ್ಯೂಹ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸೌಮ್ಯ. ನಮ್ಮ ಟಿವಿ ವಿಕ್ರಮದ ಎಲ್ಲಾ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ನಮ್ಮ ಟಿವಿ ವಿಕ್ರಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನ ಖಂಡಿತ ಮರಿಬೇಡಿ. ವೀಕ್ಷಕರೇ, ಅರ್ಧ ದಿನದ ಸೆಲೆಬ್ರೇಷನ್ ನಂತರ ಮತ್ತೆ ರಾಹುಲ್ ಗಾಂಧಿ ಹಳೆ ಫಾರ್ಮ್ಗೆ ವಾಪಸ್ ಬಂದಿದ್ದಾರೆ. ಒನ್ಸ್ ಎ ಪಪ್ಪು ಈಸ್ ಆಲ್ವೇಸ್ ಎ ಪಪ್ಪು ಅನ್ನೋದನ್ನ ರಾಹುಲ್ ಗಾಂಧಿ ಪ್ರೂವ್ ಮಾಡಿದ್ದಾರೆ. ಆಕ್ಚುಲಿ ಜೂನ್ 4ನೇ ತಾರೀಕು ಎನ್ಡಿಎ 292 ಸೀಟ್ಗಳಿಗೆ ಕಟ್ಟಿ ಹಾಕಲ್ಪಟ್ಟು ಇಂಡಿ ಮೈತ್ರಿಕೂಟ 234 ಸೀಟ್ ತಗೋತಾ ಇದ್ದ ಹಾಗೆ ಕಾಂಗ್ರೆಸ್ ಪಕ್ಷ ಪ್ರೆಸ್ ಮೀಟ್ ಮಾಡೇ ಬಿಡ್ತು. ಪ್ರೆಸ್ ಮೀಟಿಗೆ ಬಂದ ಖರ್ಗೆ ಮುಖದಲ್ಲಿ ಖುಷಿ ನೋಡಬೇಕಾಗಿತ್ತು. ಆಹಾ, ರಾಹುಲ್ ಗಾಂಧಿ ಮುಖದಲ್ಲಿ ಎದ್ದು ಕುಣಿತಾ ಇದ್ದ ಕಾನ್ಫಿಡೆನ್ಸ್ ನೋಡಬೇಕಿತ್ತು. ಓಹೋ, ಇಷ್ಟು ವರ್ಷದಲ್ಲಿ ರಾಹುಲ್ ಗಾಂಧಿ ಮಾತಲ್ಲಿ ಪ್ರಬುದ್ಧತೆ ಕಾಣಿಸಿದ್ದು ಅದೇ ಫಸ್ಟ್ ಟೈಮ್. ಒಂದೇ ಒಂದು ಎಡವಟ್ಟಿಲ್ದೆ, ಒಂದೇ ಒಂದು ಟ್ರೋಲ್ ಕಂಟೆಂಟ್ ಇಲ್ಲದೆ, ಬ್ಲ್ಯಾಂಕ್ ಆಗದೆ, ತಪ್ಪು ಮಾತಾಡದೆ ಅಚ್ಚರಿ ಮೂಡಿಸ್ಬಿಟ್ರು ರಾಹುಲ್ ಗಾಂಧಿ ಅವರು. 99 ಸೀಟ್ ಗೆದ್ದಿದ್ದಕ್ಕೆ ರಾಹುಲ್ ಬ್ರೇನಲ್ಲಿ ಅಂಥ ಬದಲಾವಣೆ ಆಗೋಯ್ತಾ ಅಂತ ಎಲ್ರಿಗೂ ಆಶ್ಚರ್ಯ. ಸೀರಿಯಸ್ಲಿ, ರಾಹುಲ್ ಮಾತು ಅವತ್ತು ವಿರೋಧಿಗಳಿಗೂ ಆಶ್ಚರ್ಯ ಮತ್ತು ಖುಷಿ ತರಿಸಿತ್ತು. ಪ್ರೈಮ್ ಮಿನಿಸ್ಟರ್ ಆಗೋದಕ್ಕೆ, ಪ್ರೈಮ್ ಮಿನಿಸ್ಟರ್ ಆದ್ಮೇಲೆ ಮಾತಾಡೋದಕ್ಕೆ ಎಲ್ಲಾದ್ರೂ ಸೀಕ್ರೆಟ್ ಆಗಿ ಟ್ರೈನಿಂಗ್ ತಗೋತಾ ಇದ್ದಾನ ಅಂತ ಅನುಮಾನ ಬಂದಿತ್ತು ರಾಹುಲ್ ಅವತ್ತು ಆಡಿದ ಮಾತನ್ನ ಕೇಳಿದಾಗ. As we have said earlier, we're going to have a meeting with our partners, the India Alliance partners. I believe that meeting is tomorrow, and these questions will be raised there, and they will be answered there. We respect our alliance partners, and we are not going to make statements in the press without asking them their opinion. आप ये कह रहे हैं कि ये हिंदुस्तान के गरीब की जीत है, संविधान बचाने की जीत है, तो अगर आप लोग विपक्ष में बैठते हैं और सरकार बनाने की पहल नहीं करते हैं, क्योंकि नंबर एनडीए और इंडिया अलायंस में कुछ ज़्यादा नहीं है, और अगर पहल नहीं करते हैं तो कैसे उनको आप जो है आगे उनका हक दिलाने के लिए आगे आ पाएंगे? वही सवाल आप मतलब दूसरे तरीके से पूछ रहे हो. कल डिसाइड होगा. इंडिया गठबंधन की मीटिंग है. कल हमारा अलायंस डिसाइड करेगा. बड़ी फाइन लाइन है, तो जो इंडिया गठबंधन डिसाइड करेगा उस पे हम एक्शन लेंगे. PM ಆಗದೆ ಹೋದ್ರು ವಿರೋಧ ಪಕ್ಷದ ನಾಯಕ ಆಗೋದಕ್ಕೆ ಫಸ್ಟ್ ಟೈಮ್ ಯೋಗ್ಯತೆ ಗಿಟ್ಟಿಸ್ಕೊಂಡಿದ್ದಾನೆ, ಅರ್ಹತೆ ಪಡ್ಕೊಂಡಿದ್ದಾನೆ ಅನ್ನೋ ನಂಬಿಕೆಯನ್ನ ರಾಹುಲ್ ಅವತ್ತು ತನ್ನ ಮಾತಲ್ಲಿ ನೀಡಿದ್ರು. ಆದ್ರೆ ನಾಯಿ ಬಾಲ ಯಾವತ್ತಿದ್ರು ಡೊಂಕೆ. 2 ದಿನ ದಬ್ಬೆ ಕಟ್ಟಿ ಸ್ಟ್ರೇಟ್ ಮಾಡಿ ಇಡಬಹುದು, ಆದ್ರೆ ದಬ್ಬೆ ತೆಗೆದ್ರೆ ಮತ್ತೆ ಬಾಲ ಡೊಂಕೆ. ಯಾವಾಗ ಇಂಡಿ ಅಲಯನ್ಸ್ಗೆ ಅಧಿಕಾರ ಸಿಗೋದಿಲ್ಲ ಅಂತ ಕನ್ಫರ್ಮ್ ಆಯ್ತು, ಯಾವಾಗ ಮೋದಿಜಿ ಮತ್ತು ಅಲಯನ್ಸ್ಗಳು ಗಟ್ಟಿಯಾಗಿ ಕೈ ಹಿಡ್ಕೊಂಡ್ವೋ, ಆಗ ರಾಹುಲ್ ಮತ್ತೆ ಹತಾಶೆಗೆ ಜಾರ್ಬಿಟ್ರು. ಆ ಹತಾಶೆಯಲ್ಲಿ ಮತ್ತೆ ಅವರ ಹಳೇ ಫಾರ್ಮ್ಗೆ ವಾಪಸ್ ಹೋಗ್ಬಿಟ್ರು. ಐ ಮೀನ್, ಮೊದಲಿನ ತರಹ ಎಡವಟ್ಟು ಮಾತುಗಳು, ತಲೆಬುಡ ಇಲ್ಲದ ಆರೋಪಗಳು, ಲಾಜಿಕ್ ಇಲ್ಲದ ದೂಷಣೆಗಳು ಎಲ್ಲವನ್ನು ಶುರು ಮಾಡಿಕೊಂಡ್ರು. ಪಪ್ಪು ರಾಹುಲ್ನ ಲೇಟೆಸ್ಟ್ ಇನ್ನಿಂಗ್ಸ್ ಅಲ್ಲಿ ಬಂದಿರುವಂತಹ ಫಸ್ಟ್ ವಿಡಿಯೋ ಇದು. पहली बार हमने नोट किया कि चुनाव के समय प्रधानमंत्री ने, होम मिनिस्टर ने और फाइनेंस मिनिस्टर ने स्टॉक मार्केट पर टिप्पणी दी. प्रधानमंत्री ने 2-3 बार 4 बार देश को कहा कि स्टॉक मार्केट तेजी से आगे बढ़ने जा रही है. होम मिनिस्टर ने सीधा कहा कि 4 जून को स्टॉक मार्केट आसमान में जाएगी, लोगों को खरीदना चाहिए, और यही मैसेज फाइनेंस मिनिस्टर ने दिया. 31st में मैसिव स्टॉक एक्टिविटी, more than double what was there on 30th, more than double what was there on 29, 28. ये अनोमली देखिए. ये कौन लोग हैं? ये वो लोग हैं जो जानते हैं कि कोई ना कोई घपला हो रहा है. हजारों करोड़ रुपए यहां पे इन्वेस्ट हुए हैं, फॉरेन इन्वेस्टर्स ने इन्वेस्ट किए हैं, और उसके बाद 30 लाख करोड़ रुपए का लॉस होता है. किसका लॉस होता है? रिटेल इन्वेस्टर्स का लॉस होता है. तो ये जो आप देख रहे हैं, हिंदुस्तान की स्टॉक मार्केट की हिस्ट्री का सबसे बड़ा स्कैम है. ವೀಕ್ಷಕರೇ, ಮೋದಿಜಿ, ಅಮಿತ್ ಶಾ ಮತ್ತು ನಿರ್ಮಲಾ ಸೀತಾರಾಮನ್ ಅವರು ಶೇರ್ ಮಾರ್ಕೆಟ್ ಅಲ್ಲಿ ಭಾರಿ ದೊಡ್ಡ ಹಗರಣ ನಡೆಸಿದ್ದಾರೆ. ಶೇರ್ ಮಾರ್ಕೆಟ್ ಅಲ್ಲಿ ಒಳ ಆಟ ಆಡೋ ಮೂಲಕ ಮಾರ್ಕೆಟ್ ಅನ್ನ ಏರಿಸಿ ಬೀಳಿಸಿ ಹೂಡಿಕೆದಾರರ ಹಣದ ಜೊತೆ ಚೆಲ್ಲಾಟ ಆಡಿದ್ದಾರೆ. 30 ಲಕ್ಷ ಕೋಟಿಗೂ ಹೆಚ್ಚು ಹಣ ಲಾಸ್ ಆಗೋದಕ್ಕೆ ಕಾರಣ ಆಗಿದ್ದಾರೆ.
5 ಕೋಟಿ ಇನ್ವೆಸ್ಟರ್ಸ್ ಈಗ ಮೋದಿಜಿಯಿಂದ ಒಂದೇ ದಿನದಲ್ಲಿ ಬೀದಿಗೆ ಬಂದಿದ್ದಾರೆ. ಇದು ಭಾರಿ ದೊಡ್ಡ ಹಗರಣ. ಇದರ ಬಗ್ಗೆ ತನಿಖೆ ಆಗಲೇಬೇಕು. ಇದು ರಾಹುಲ್ ಗಾಂಧಿಯ ಆರೋಪ. ಶೇರ್ ಮಾರ್ಕೆಟ್ ಬಗ್ಗೆ ಡೀಟೇಲ್ ಆಗಿ ಹೇಳ್ತಾ ಹೋದ್ರೆ ಅದು ನಿಮಗೆ ಬೋರ್ ಆಗುತ್ತೆ. ಬಹಳಷ್ಟು ಜನಕ್ಕೆ ಇದು ಅರ್ಥ ಆಗದೆ ಇರುವಂತಹ ಸಬ್ಜೆಕ್ಟ್, ಬಹಳಷ್ಟು ಜನಕ್ಕೆ ಇದು ಬೇಡದೇ ಇರುವಂತಹ ವಿಷಯ. ಆದರೆ ದೇಶದ ಎಕಾನಮಿಯಲ್ಲಿ ಶೇರ್ ಮಾರ್ಕೆಟಿನ ಪಾತ್ರ ತುಂಬಾ ದೊಡ್ಡದಿದೆ. ನಿಮಗೆ ಅರ್ಥ ಆಗೋ ಹಾಗೆ, ಬೋರ್ ಆಗದಿರೋ ಹಾಗೆ ಚಿಕ್ಕದಾಗಿ ಏನು ವಿಷಯ ಅಂತ ಹೇಳ್ಬಿಡ್ತೀನಿ. ಅಲ್ಲ, ರಾಹುಲ್ ಹೇಳ್ತಾರೆ ಮೇ 13ನೇ ತಾರೀಕು ಅಮಿತ್ ಶಾ ಒಂದು ಚಾನೆಲ್ನಲ್ಲಿ ಕೂತು ಇಡೀ ದೇಶದ ಜನರಿಗೆ ಜೂನ್ 4ನೇ ತಾರೀಕು ಶೇರ್ಗಳನ್ನು ಖರೀದಿ ಮಾಡ್ರಿ, ಸಿಕ್ಕಾಪಟ್ಟೆ ಏರಿಕೆ ಆಗತ್ತೆ ಅಂತ ಮೆಸೇಜ್ ಪಾಸ್ ಮಾಡ್ತಾರೆ. ಆನಂತರ ನರೇಂದ್ರ ಮೋದಿ ಕೂಡ ಮೇ 19ನೇ ತಾರೀಕು ದೇಶದ ಜನತೆಯ ದಿಕ್ಕು ತಪ್ಪಿಸೋದಕ್ಕೆ ತಮ್ಮ ಸಂದರ್ಶನಗಳಲ್ಲಿ ಸ್ಟಾಕ್ ಮಾರ್ಕೆಟ್ ಜೂನ್ 4ಕ್ಕೆ ಎಲ್ಲ ದಾಖಲೆ ಮುರಿಯುತ್ತೆ ಅಂತ ಹೇಳ್ತಾರೆ. ಆನಂತರ ಜೂನ್ 1ನೇ ತಾರೀಕು ಸಂಜೆ ದೇಶದಾದ್ಯಂತ ಫೇಕ್ ಎಕ್ಸಿಟ್ ಪೋಲ್ಗಳು ಅನೌನ್ಸ್ ಆಗುತ್ತೆ. ಎಲ್ಲದರಲ್ಲೂ ಬಿಜೆಪಿ ಮತ್ತು ಎನ್ಡಿಎ ಭಾರಿ ಬಹುಮತ ಗಳಿಸುತ್ತೆ ಅಂತ ಹೇಳಲಾಗುತ್ತೆ. ಕನ್ಫ್ಯೂಸ್ ಆಗಬೇಡಿ, ಇದೆಲ್ಲ ರಾಹುಲ್ ಗಾಂಧಿಯ ಮಾತುಗಳು. अमित शाह कहते हैं बाय शेयर्स बिफोर 4th जून. 19 में नरेंद्र मोदी जी कहते हैं स्टॉक मार्केट विल ब्रेक रिकॉर्ड्स ऑन जून 4th. फिर 28 मई को रिपीट करते हैं. 1 जून मीडिया झूठे एग्जिट पोल रिलीज करती है. ಓಕೆ, ಜೂನ್ 3ನೇ ತಾರೀಕು ಮಾರ್ಕೆಟ್ ಓಪನ್ ಆಗುತ್ತೆ. ಮಾರ್ಕೆಟ್ ಎಲ್ಲ ದಾಖಲೆಯನ್ನ ಧೂಳಿಪಟ ಮಾಡಿ ರೆಕಾರ್ಡ್ ಮಾಡುತ್ತೆ. ಆಲ್ ಟೈಮ್ ಹೈ ಆಗುತ್ತೆ. ಜೂನ್ 4ನೇ ತಾರೀಕು ರಿಸಲ್ಟ್ ಅನೌನ್ಸ್ ಆಗೋ ದಿನ ಸ್ಟಾಕ್ ಮಾರ್ಕೆಟ್ ಭಾರಿ ಕುಸಿತ ಕಾಣುತ್ತೆ. ಇದರಿಂದ 30 ಲಕ್ಷ ಕೋಟಿ ಹಣವನ್ನ ಹೂಡಿಕೆದಾರರು ಕಳ್ಕೋತಾರೆ. ಇದೆಲ್ಲ ಮೋದಿ ಅಮಿತ್ ಶಾ ಆಡಿರುವಂತಹ ಆಟ. ಇದರ ತನಿಖೆ ಆಗಲೇಬೇಕು. 3 जून को स्टॉक मार्केट सारे रिकॉर्ड तोड़ देता है और 4 जून को खटाक से स्टॉक मार्केट अंडरग्राउंड चला जाता है. 30 लाख करोड़ रुपए का लॉस होता है. किसका लॉस होता है? रिटेल इन्वेस्टर्स का लॉस होता है. तो ये जो आप देख रहे हैं हिंदुस्तान की स्टॉक मार्केट की हिस्ट्री का सबसे बड़ा स्कैम है. वी डिमांड ए जेपीसी इनटू दिस. वी आर एब्सोल्युटली कन्विंस्ड दैट दिस इज ए स्कैम. सो वी डिमांड टुडे a joint parliamentary committee to investigate this. ಕೇಳಿದ್ರ ರಾಹುಲ್ ಆರೋಪವನ್ನ? ರಾಹುಲ್ ಗಾಂಧಿಯನ್ನ ಜನ ಸುಮ್ಮನೆ ಪಪ್ಪು ಅಂತಾರ? ವೀಕ್ಷಕರೇ, ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡೋ ಜನರಿಗೆ ನೀಡುವಂತಹ ಮೊದಲ ಎಚ್ಚರಿಕೆ ಏನು ಗೊತ್ತಾ? ಇನ್ವೆಸ್ಟ್ಮೆಂಟ್ ಇನ್ ಸ್ಟಾಕ್ಸ್ ಈಸ್ ಸಬ್ಜೆಕ್ಟ್ ಟು ಮಾರ್ಕೆಟ್ ರಿಸ್ಕ್. ಷೇರು ಹೂಡಿಕೆ ಅನ್ನೋದು ಮಾರುಕಟ್ಟೆಯ ಅಪಾಯಕ್ಕೆ ಒಳಪಟ್ಟಿರುತ್ತೆ. ನಿಮ್ಮ ಹೂಡಿಕೆಗೆ ನೀವೇ ಜವಾಬ್ದಾರರು. ಎಲ್ಲ ಸೂಚನೆಗಳನ್ನು ಓದಿ ನಂತರ ಹೂಡಿಕೆ ಮಾಡಿ. ಮುಖ್ಯವಾಗಿ ಯಾರ ಟಿಪ್ಸ್ ಅಥವಾ ಉಪದೇಶಕ್ಕೂ ಕಿವಿ ಕೊಡಬೇಡಿ. ಇದು ಸೆಬಿ ಮತ್ತು ಎಲ್ಲ ಬ್ರೋಕರ್ ಕಂಪನಿಗಳು ನೀಡುವಂತಹ ಮೊದಲ ಎಚ್ಚರಿಕೆ. ಹಣ ಹೂಡೋ ಪ್ರತಿಯೊಬ್ಬ ಕೂಡ ಈ ರಿಸ್ಕಿಗೆ ರೆಡಿಯಾಗಿಯೇ ಎಂಟರ್ ಆಗಿರ್ತಾನೆ. ಅವನು ಮೋದಿಯ ಮಾತು ಕೇಳಲ್ಲ, ರಾಹುಲ್ ಗಾಂಧಿಯ ಮಾತು ಕೇಳಲ್ಲ, ಕೇಜ್ರಿಯ ಮಾತು ಕೇಳಲ್ಲ. ಹಾಗೆ ಒಮ್ಮೆ ಕೇಳಿದ್ರು ತಪ್ಪು ಅವನದ್ದೇ ಹೊರತು ಅಡ್ವೈಸ್ ಕೊಟ್ಟವ್ರದಲ್ಲ. ಇಲ್ಲಿ ಕವಡೆ ಶಾಸ್ತ್ರ, ಭವಿಷ್ಯ, ಕನಸು ಇತ್ಯಾದಿ ಎಲ್ಲ ವರ್ಕ್ ಆಗೋದಿಲ್ಲ. ಅವತ್ತು ಹೂಡಿಕೆದಾರ ಏನ್ ಡಿಸಿಷನ್ ತಗೋತಾನೋ ಅದೇ ಫೈನಲ್. ಮಾರ್ಕೆಟ್ ಅನ್ನೋದು ನೂರಾರು ವಿಚಾರಗಳ ಮೇಲೆ ಡಿಪೆಂಡ್ ಆಗಿರುತ್ತೆ. ವೆದರ್ ಮೇಲೆ, ಜಾಗತಿಕ ತೈಲ ಬೆಲೆಗಳ ಮೇಲೆ, ಹಣದುಬ್ಬರದ ಮೇಲೆ, ಯುದ್ಧಗಳ ಮೇಲೆ, ರಾಜಕೀಯ ಪರಿಸ್ಥಿತಿಗಳ ಮೇಲೆ, ಫಾರಿನ್ ಇನ್ವೆಸ್ಟರ್ಗಳ ಮೇಲೆ, ಡೊಮೆಸ್ಟಿಕ್ ಇನ್ವೆಸ್ಟರ್ಗಳ ಮೇಲೆ, ಕಂಪನಿ ಪರ್ಫಾರ್ಮೆನ್ಸ್ ಮೇಲೆ, ಹೀಗೆ ನೂರಾರು ವಿಷಯಗಳ ಮೇಲೆ ಡಿಪೆಂಡ್ ಆಗಿರುತ್ತೆ. ಶೇರ್ ಮಾರ್ಕೆಟಿನ ಗ್ರಾಫ್ ನೋಡ್ತಾ ಇದ್ರೆ ಅದು ಹಾರ್ಟ್ ಬೀಟಿನ ಗ್ರಾಫ್ಗಿಂತ, ECG ಗ್ರಾಫ್ಗಿಂತ ಚಂಚಲವಾಗಿ ಮೇಲೆ ಕೆಳಗೆ ಓಡಾಡ್ತಾ ಇರುತ್ತೆ. ಫಾಸ್ಟ್ ಆಗಿ ಬುದ್ಧಿವಂತಿಕೆಯಿಂದ ಡಿಸಿಷನ್ ತಗೊಳ್ಳೋರು ಲಾಭ ಮಾಡ್ತಾರೆ ಅಥವಾ ಕಡಿಮೆ ನಷ್ಟ ಮಾಡ್ಕೋತಾರೆ. ಆ ಬುದ್ಧಿವಂತಿಕೆ ಇಲ್ಲದವರು ಯಾರ್ಯಾರ್ದೋ ಟಿಪ್ಸ್ ಕೇಳಿ ಹಣ ಹೂಡೋರು ಲಾಭ ಮಾಡ್ಕೊಳ್ಳೋದಕ್ಕಿಂತ ನಷ್ಟ ಮಾಡ್ಕೊಳ್ಳೋದೇ ಹೆಚ್ಚು. ರಾಹುಲ್ ಗಾಂಧಿ ಕೂಡ ಶೇರ್ಗಳಲ್ಲಿ ಹೂಡಿಕೆ ಮಾಡಿದ್ದಾರೆ. ಅವರ ಚುನಾವಣೆ ಅಫಿಡವಿಟ್ನಲ್ಲಿ ಅದರ ಡೀಟೇಲ್ ಕೊಟ್ಟಿದ್ರು. ಸೊ
ಅವರಿಗೆ ಈ ಎಲ್ಲ ವಿಷಯ ಗೊತ್ತಿರುತ್ತೆ ಅಲ್ವಾ? ಅಥವಾ ಬ್ಲೈಂಡ್ ಆಗಿ ಇನ್ವೆಸ್ಟ್ ಮಾಡಿದಾರಾ? ರಾಹುಲ್ ಮೋದಿ ಮಾತು ಕೇಳಿ ಸ್ಟಾಕ್ ಖರೀದಿ ಮಾಡಿದ್ರಾ? ಖರೀದಿ ಮಾಡಿ ಲಾಸ್ ಮಾಡ್ಕೊಂಡ್ರಾ? ಇಲ್ಲ ಅಲ್ವಾ? ವೀಕ್ಷಕರೇ, ಮೋದಿಜಿ ಆಗಲಿ ಅಮಿತ್ ಶಾ ಆಗಲಿ ಜೂನ್ 4ಕ್ಕೆ ಹಾಗೂ ಆ ನಂತರ ಸ್ಟಾಕ್ ಮಾರ್ಕೆಟ್ ರೆಕಾರ್ಡ್ ಜಿಗಿತ ಕಾಣುತ್ತೆ ಅಂತ ಹೇಳಿದ್ದು ಎಕನಾಮಿಯ ಬಗ್ಗೆ ಅರಿವಿರೋದ್ರಿಂದ. NDA ಸರ್ಕಾರದ ಸ್ಟೆಬಿಲಿಟಿ ಬಗ್ಗೆ ನಂಬಿಕೆ ಇರೋದ್ರಿಂದ ಸ್ಟಾಕ್ ಮಾರ್ಕೆಟ್ನಲ್ಲಿ ಭಾರಿ ಹೂಡಿಕೆ ಆಗಿದೆ. ಮತ್ತೊಮ್ಮೆ ಮೋದಿ ಸರ್ಕಾರವೇ ಬರುತ್ತೆ ಅನ್ನೋ ನಂಬಿಕೆ ಜನರಲ್ಲಿ ಇದ್ದಿದ್ರಿಂದ ಮಾರ್ಕೆಟ್ ಈ ತರಹ ಏರಿಕೆ ಕಾಣ್ತಾ ಇದೆ. ಮೋದಿ ಸರ್ಕಾರ ಬರದೇ ಹೋದ್ರೆ ಅನ್ನೋ ಆತಂಕ ಬಂದ್ರೆ ಹೂಡಿಕೆದಾರರು ತಮ್ಮ ಶೇರ್ ಮಾರಿ ಹಣವನ್ನು ವಾಪಸ್ ತಗೋತಾರೆ. ಇದು ಮಾರ್ಕೆಟ್ ಏರೋದಕ್ಕೆ ಕುಸಿಯೋದಕ್ಕೆ ಇದ್ದ ಬೇಸಿಕ್ ಲಾಜಿಕ್. NDA ಮತ್ತೆ ಅಧಿಕಾರಕ್ಕೆ ಬರೋ ಸೂಚನೆ ಸಿಕ್ಕರೆ ಮಾರ್ಕೆಟ್ ಏರುತ್ತೆ, ಇಂಡಿಯಾ ಅಲೈನ್ಸ್ ಬಂದ್ರೆ ಕುಸಿಯುತ್ತೆ. ಇದು ಎಲ್ಲರ ಪ್ರೆಡಿಕ್ಷನ್ ಕೂಡ ಆಗಿತ್ತು. ಮೋದಿಜಿ ಅಮಿತ್ ಶಾ ಕೂಡ ಅದನ್ನೇ ಹೇಳಿದ್ದು. ಇದರಲ್ಲಿ ಜನರ ದಿಕ್ಕು ತಪ್ಪಿಸೋದು ಏನಿದೆ? ಈ ಮಾತನ್ನ ಮೋದಿಜಿ ಅಮಿತ್ ಶಾ ಮಾತ್ರ ಅಲ್ಲ, ರಿಸಲ್ಟ್ ಬರೋಕ್ಕೂ ಮೊದಲು ಅರವಿಂದ್ ಕೇಜ್ರಿವಾಲ್ ಕೂಡ ಹೇಳಿದ್ದಾರೆ. ಹಾಗಾದ್ರೆ ಅರವಿಂದ್ ಕೇಜ್ರಿವಾಲ್ ಅವರನ್ನು ತನಿಖೆ ಮಾಡಬೇಕಾ? ಪಾಪ, ಈಗಾಗಲೇ ಜೈಲಲ್ಲಿದ್ದಾರೆ. ಇದು ಒಂದು ಕೇಸ್ ಬೇಕಾ ಅವರಿಗೆ? ದೇಶದ ನೂರಾರು ಫೈನಾನ್ಸ್ ಎಕ್ಸ್ಪರ್ಟ್ಗಳು ಇದೇ ಪ್ರೆಡಿಕ್ಷನ್ ಮಾಡಿದ್ರು. ಅವರನ್ನು ತನಿಖೆ ಮಾಡಬೇಕಾ? ರಾಹುಲ್ ಗಾಂಧಿ ಅವರೇ, ಯಾವ ಲಾಜಿಕ್ ಇದು? ಸರಿಯಾಗಿ ಕೇಳಿಸ್ಕೊಳ್ಳಿ. 2014ರಿಂದ 2024 ತನಕ ಸೆನ್ಸೆಕ್ಸ್ 50,000 ಪಾಯಿಂಟ್ ಏರಿಕೆ ಆಗಿದೆ. 25,000 ಇದ್ದಿದ್ದು 75,000 ಆಗಿದೆ. ಇದಕ್ಕೇನು ಹೇಳ್ತೀರಿ? 2019ರ ಎಲೆಕ್ಷನ್ ರಿಸಲ್ಟ್ ಟೈಮಿಗೆ 39,000 ಇದ್ದ ಸೆನ್ಸೆಕ್ಸ್ ಜೂನ್ 4ರ ರಿಸಲ್ಟ್ ಹಿಂದಿನ ದಿನ 76,000 ಕ್ರಾಸ್ ಮಾಡಿತ್ತು. ಇದು ಮಾರ್ಕೆಟ್ನ ಬೆಳವಣಿಗೆ ಅಲ್ವಾ? 89% ಏರಿಕೆ ಅಂದ್ರೆ ಸುಮ್ಮನೆನಾ? ಓಕೆ, ನಿಮ್ಮದೇ ಲೆಕ್ಕ ನೋಡೋಣ. ಎಕ್ಸಿಟ್ ಪೋಲ್ ಅನೌನ್ಸ್ ಆದ ಕೂಡಲೇ 3ನೇ ತಾರೀಕು ಮಾರ್ಕೆಟ್ ದಾಖಲೆ ಎತ್ತರವನ್ನು ತಲುಪ್ತು. 76,000 ದಾಟ್ತು. ಇದು NDA ಬರುತ್ತೆ ಅನ್ನೋ ಖುಷಿಲಿ ಆಗಿರುವಂತಹ ಏರಿಕೆ ಅಂತ ಒಪ್ತೀರಾ? ಆ ನಂತರ ರಿಸಲ್ಟ್ ಅನೌನ್ಸ್ ಆದ ಬೆಳಗ್ಗೆ ಯಾಕೋ NDA ಪರ ರಿಸಲ್ಟ್ ಬರ್ತಾ ಇಲ್ಲ ಅಂತ ಕಾಣ್ತಾ ಇದ್ದ ಹಾಗೆ ಜನ ಆತಂಕದಲ್ಲಿ ಶೇರ್ಗಳನ್ನ ಯದ್ವಾ ತದ್ವಾ ಸೆಲ್ ಮಾಡಿದ್ರು. ಆಗ 4,500 ಪಾಯಿಂಟ್ ಬಿದ್ದೋಯ್ತು ಮಾರ್ಕೆಟ್. ಹೌದಲ್ವಾ? ಬಟ್ NDA ಸೀಟ್ ಕಮ್ಮಿ ಆದ್ರೂ ಲೀಡಲ್ಲೇ ಇದೆ ಅಂತ ನಂಬಿಕೆ ಬರ್ತಾ ಇದ್ದ ಹಾಗೆ ಮತ್ತೆ ಮಾರ್ಕೆಟ್ ಸ್ವಲ್ಪ ರಿಕವರ್ ಆಯಿತು. ಇದನ್ನ ಒಪ್ತೀರಾ ಅಲ್ವಾ? ಓಕೆ, ರಿಸಲ್ಟ್ ಬಂದ ನಂತರ ಮೋದಿಜಿಗೆ ನಿತೀಶ್ ಕುಮಾರ್ ಮತ್ತು ಚಂದ್ರಬಾಬು ನಾಯ್ಡು ಸಪೋರ್ಟ್ ಅಶ್ಯೂರ್ ಮಾಡ್ತಾ ಇದ್ದ ಹಾಗೆ ಇನ್ವೆಸ್ಟರ್ಗಳಿಗೆ NDA ಸರ್ಕಾರ ಫಾರ್ಮ್ ಮಾಡೋದು ಗ್ಯಾರಂಟಿ ಆಯಿತು. ಆಮೇಲೆ ಮಾರ್ಕೆಟ್ ಏನಾಯಿತು? ಮೋದಿಜಿ ಅಮಿತ್ ಶಾ ಹೇಳಿದ ತರಾನೇ ಮತ್ತೆ ದಾಖಲೆ ರೇಂಜ್ಗೆ ಏರಿಕೆ. ನಿನ್ನೆ 7ನೇ ತಾರೀಕು ದಿನದ ಕೊನೆಗೆ ಸೆನ್ಸೆಕ್ಸ್ 76,693 ಪಾಯಿಂಟ್ಗೆ ಏರಿದೆ. ಆಲ್ ಟೈಮ್ ಹೈ. ಅಂದ್ರೆ ಏನರ್ಥ? ಎಲ್ಲ ಶೇರ್ಗಳ ಬೆಲೆ ಏರಿದೆ ಅಂತ ಅಲ್ವಾ? ಮತ್ತೆ ದೊಡ್ಡ ಮಟ್ಟದಲ್ಲಿ ಖರೀದಿ ಆಗಿದೆ ಅಂತ ಅರ್ಥ ಅಲ್ವಾ? ಎಸ್, ನೀವು ಹೇಳೋ ಹಾಗೆ 30 ಲಕ್ಷ ಕೋಟಿ ಲಾಸ್ಗೆ ಹೋಗಿದ್ದ ಮಾರ್ಕೆಟ್ 3 ದಿನದಲ್ಲಿ ಲಾಸ್ ಅನ್ನೆಲ್ಲ ರಿಕವರ್ ಮಾಡಿ 21 ಲಕ್ಷ ಕೋಟಿ ಪ್ರಾಫಿಟ್ ಮಾಡ್ತು. ಅವತ್ತು ಮಾರ್ಕೆಟ್ ಬಿದ್ದಿರೋದಕ್ಕೆ ಮೋದಿ ಹೊಣೆ ಅನ್ನೋದೇ ಆದ್ರೆ ಇವತ್ತು ಬಂದಿರೋ ಪ್ರಾಫಿಟ್ಗೂ ಮೋದಿಯನ್ನೇ ಹೊಣೆ ಮಾಡ್ಬೇಕಲ್ವಾ ರಾಹುಲ್ ಜಿ? ಈಗ ಮಾತಾಡಿ. ಸ್ಟಾಕ್ ಮಾರ್ಕೆಟ್ ಯಾವತ್ತು ಪ್ಯಾನಿಕ್ ಬೈಯರ್ ಅಥವಾ ಪ್ಯಾನಿಕ್ ಸೆಲ್ಲರ್ಗೆ ಅಲ್ಲ. ಅದು ತಾಳ್ಮೆ ಮತ್ತು ಜಾಣ್ಮೆ ಬೇಡೋ ವ್ಯಾಪಾರ. ರಾಹುಲ್ ಗಾಂಧಿ ಅವರೇ, ಮೋಸ ಯಾವುದು ಗೊತ್ತಾ? 4ನೇ ತಾರೀಕು ನಾವು ಅಧಿಕಾರಕ್ಕೆ ಬರ್ತೀವಿ, 5ನೇ ತಾರೀಕು ಎಲ್ಲರ ಅಕೌಂಟಿಗೂ 8,500 ರೂಪಾಯಿ ಟಕಾಟಕ್ ಹಾಕ್ತೀವಿ ಅಂತ ನಂಬಿಸಿದ್ರಿ ಅಲ್ವಾ? ಅದು ಮೋಸ. ಬಡವರು ನಿಮ್ಮನ್ನ ನಂಬ್ಕೊಂಡು ಪೋಸ್ಟ್ ಆಫೀಸ್ನಲ್ಲಿ ಕ್ಯೂ ನಿಂತು ಅಕೌಂಟ್ ಓಪನ್ ಮಾಡಿಸಿದ್ರು. 8,500 ಬರುತ್ತೆ ಅಂತ ಎಲ್ಲೆಲ್ಲಿ ಸಾಲ ಮಾಡ್ಕೊಂಡ್ರು, ಏನೇನು ಕಮಿಟ್ಮೆಂಟ್ ಮಾಡ್ಕೊಂಡ್ರು. ಅವರಿಗೆ ಆಗಿರೋದು ದೊಡ್ಡ ಮೋಸ. ಅವ್ರ ಕೈಯಲ್ಲಿ ಮತ ಹಾಕಿಸ್ಕೊಂಡು ಈಗ ಅಧಿಕಾರಕ್ಕೂ ಬರ್ದೇನೆ ಮೂಲೆಯಲ್ಲಿ ಕೂತಿದ್ದೀರಲ್ವಾ? ಇದು ರಿಯಲ್ ಮೋಸ.
ಗ್ಯಾರಂಟಿ ಕಾರ್ಡ್ ಕೊಟ್ಟು ಸೈನ್ ಮಾಡಿ ಎಲ್ರಿಗೂ ಆಸೆ ತೋರಿಸಿದ್ರಲ್ವಾ, ಅದು ಬಡವರಿಗೆ ಮಾಡಿರುವಂತಹ ಮೋಸ. ಎಲೆಕ್ಷನ್ನಲ್ಲಿ ಭರವಸೆ ಕೊಡೋದು ಓಕೆ, ಆದರೆ ಗ್ಯಾರಂಟಿ ಕಾರ್ಡ್ ಕೊಡೋದು, ಸೈನ್ ಮಾಡಿ ಲೆಟರ್ ಕೊಡೋದು ಇದೆಲ್ಲ ಅಪರಾಧ. ಇದು ತನಿಖೆ ಆಗಬೇಕು, ಇದಕ್ಕೆ ಶಿಕ್ಷೆ ಆಗಬೇಕು. ಪ್ರತಿ ವಿಚಾರದಲ್ಲೂ ಜನರನ್ನ ದಿಕ್ಕು ತಪ್ಪಿಸಿ ಮೋದಿಜಿಯನ್ನ ವಿಲನ್ ಮಾಡೋ ಪ್ರಯತ್ನ ಬಿಟ್ಟು ಬಿಡಿ, ಅದು ಸಫಲ ಆಗೋದಿಲ್ಲ. ಶೇರ್ ಮಾರ್ಕೆಟಲ್ಲಿ ಹಣ ಹೂಡಿರೋ ಒಬ್ಬರೇ ಒಬ್ರು ಕೂಡ ಮೋದಿಜಿಯನ್ನ ಬ್ಲೇಮ್ ಮಾಡ್ತಾ ಇಲ್ಲ, ಕಾಂಗ್ರೆಸ್ ಒಂದನ್ನ ಬಿಟ್ಟು. ದಟ್ ಮೀನ್ಸ್ ಇದು ನಿಮಗೆ ರಾಜಕೀಯ ಮಾಡೋದಕ್ಕೆ ಸಿಕ್ಕಿರುವ ಒಂದು ವೀಕ್ ಅಸ್ತ್ರ ಅಷ್ಟೇ. ನಿಮ್ಮನ್ನ ಕಾಮಿಡಿ ಪೀಸ್ ಅಂತ ಪ್ರೂವ್ ಮಾಡೋದಕ್ಕೆ ಮತ್ತೊಂದು ಸಲ ಸಿಕ್ಕಿರುವ ಹೊಸ ಐಟಮ್. ಮತ್ತೊಂದು ಸಲ ಈ ಸ್ಲೋಗನ್ ಹೇಳಿ ಇವತ್ತಿನ ಕಾರ್ಯಕ್ರಮ ಮುಗಿಸ್ತೀನಿ. ಒನ್ಸ್ ಎ ಪಪ್ಪು ಆಲ್ವೇಸ್ ಎ ಪಪ್ಪು. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.